ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಏನಪ್ಪ ಅಂದರೆ ನಾನು ನನ್ನ ಫ್ರೆಂಡು ಮಕ್ಕಳನ್ನ ಪಾರ್ಕ್ಗೆ ಕರ್ಕೊಂಬಂದಿದ್ದು. ತುಂಬ ಬೇಜಾರು ಅಂತ ಇದ್ರು ಮಕ್ಕಳು, ಅದರಿಂದ ಕರ್ಕೊಂಡು ಬಂದಿದ್ದೀವಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ಮಕ್ಕಳು ಆಟ ಆಡಿದ್ರು. ನಾವು ಒಂದು 2 ರೌಂಡ್ ಹಾಕೋಣ ಅಂದ್ಬಿಟ್ಟು ಪಾರ್ಕಲ್ಲಿ ರೌಂಡ್ಸ್ ಹಾಕ್ತಾ ಇದ್ದೀವಿ. ಇದು ನಂದಿನಿ ಲೇಔಟ್ ಪಾರ್ಕು. ನಮ್ಮ ಏರಿಯಾಗೆ ಇದು ತುಂಬ ಹತ್ರ ಆಗುತ್ತೆ, ಅದರಿಂದ ಇಲ್ಲಿಗೆ ಬರ್ತೀವಿ. ತುಂಬ ಚೆನ್ನಾಗಿದೆ ಪಾರ್ಕ್. ಅತಿ ದೊಡ್ಡದಿಲ್ಲ, ಚಿಕ್ಕದಾಗಿದೆ, ಆದರೂ ತುಂಬ ಚೆನ್ನಾಗೈತೆ. ಇವಾಗ 6 ಗಂಟೆ ಆಗಿದೆ, ಹೋಗಬೇಕು ಮನೆಗೆ. ಟೈಮ್ ಆಗಿದೆ. ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದ. ಪಾಪ ಮನೇಲಿದ್ದ ಅವ್ರಿಗೂ ಬೇಜಾರು ಅಂದ್ಬಿಟ್ಟು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನಾನೇನೋ ಹೊರಡ್ತೀನಿ, ನನ್ನ ಫ್ರೆಂಡ್ ಇದ್ದಾಳಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿರೋಣ ಅಂತ ಇರಿಸ್ಕೊಂಡವಳೆ. ಇವಾಗ ಹೊರಡಬೇಕು. ತಗೊಬಂದೇನೆ ನೀರು. ಗಿಫ್ಟಾ? ಏನು ಗಿಫ್ಟಮ್ಮ? ನನ್ನ ಮಗಳು ನನಗೆ ಹೂವು ತಂದಿದ್ದಾಳೆ. ಎಲ್ಲಿ ಪಾರ್ಕಿಗೆ ಹೋದ್ರೂ ಈ ಥರ ಹೂವುಗಳು ತರ್ತಾಳೆ. ಇನ್ನೊಂದಿತ್ತು ಅಲ್ಲೊಂದು ಬೀಳ್ಸಿದ್ಯಾ? ಹೂವು ತಂದಿದ್ದಾಳೆ. ಯಾವ ಪಾರ್ಕಿಗೆ ಹೋದ್ರೂ ಹೂವು ಕಿತ್ಕೊಂಡ್ಬರ್ತಾಳೆ ನನಗೋಸ್ಕರ. ಥ್ಯಾಂಕ್ ಯು ಮಾ. ವೆಲ್ಕಮ್. ಅದಕ್ಕೆಲ್ಲ ಯಾಕೆ ಅದು ಕಾಸು ಕೊಟ್ಟು ತಂದಿರೋದಲ್ಲ, ಕಿತ್ಕೊಂಡ್ಬಂದಿರೋದು ಈ ಥರ ಗಿಡದಲ್ಲಿ. ಹೌದಾ? ಕಿತ್ಕೊಂಡ್ಬಂದಿರೋದಂತೆ ಆ ಥರ ಗಿಡದಲ್ಲಿ. ಹೋಗೋಣ. ಇವಾಗ ಪಾರ್ಕೆಲ್ಲ ಮುಗಿಸ್ಕೊಂಡು ಗೋಬಿ ತಿನ್ನೋಕ್ಕೆ ಬಂದಿದ್ದೀವಿ. ಮಕ್ಕಳು ತುಂಬ ಆಟ ಮಾಡಿದ್ರು ಗೋಬಿ ಬೇಕು ಅಂತ. ನನ್ನ ಮಗಳಂತೂ ಗೋಬಿ ತಿನ್ನಲ್ಲ. ಮಸಾಲೆ ಪುರಿ ಅಲ್ಲಿ ಪಕ್ಕದ ಅಂಗಡಿಯಲ್ಲಿ ಮಸಾಲೆ ಪುರಿ ತಿಂತಾ ಇದ್ದಾಳೆ. ಇವಾಗ ಗೋಬಿ ತಿಂದು ಮನೆಗೆ ಹೊರಡಬೇಕು. ಇವಾಗ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಬಿಟ್ಟು ಇವಾಗ ತರಕಾರಿ ಅಂಗಡಿಗೆ ಬಂದಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಮತ್ತು ಇವಾಗ ಅಡುಗೆಗೆ ಏನೂ ಇತ್ತಿಲ್ಲ. ತರಕಾರಿ ಮನೆಯಲ್ಲಿ ಖಾಲಿಯಾಗಿತ್ತು, ಅದರಿಂದ ತರಕಾರಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ, ತೊಗೊತಾ ಇದ್ದೀನಿ. ಬೇಡ ಚಪಾತಿ ಮತ್ತೆ ಕ್ಯಾರೆಟ್ ಪಲ್ಯ. ಇವಾಗ ಮನೆಗೆ ಬಂದೆ. ಟೈಮ್ ಬಂದು 7:30 ಆಗಿದೆ. ಈಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆಯಿಂದ ಏನು ಮಾಡಿಲ್ಲ ಮನೇಲಿ. ಯಾಕಪ್ಪ ಅಂದರೆ ಗೌಡ್ಗೆರೆಗೆ ಹೋಗಿದ್ದೋ ಬೆಳಗ್ಗೆ. ಅದ್ರದ್ದೇನು ವೀಡಿಯೋಸ್ ಮಾಡಲಿಲ್ಲ, ಯಾಕಂದರೆ ಪ್ರತಿ ವಾರ ಅದೇ ವಿಡಿಯೋ ತೋರಿಸಿದ್ರೆ ನಿಮಗೂ ಬೋರ್ ಆಗುತ್ತೆ ಅಂತ ಆ ವಿಡಿಯೋಸ್ ಏನು ಮಾಡಲಿಲ್ಲ. ಇವಾಗ ಅಡುಗೆ ಮಾಡಬೇಕು. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಬಂದ. ಗೌಡ್ಗೆರೆಯಲ್ಲಿ ಅನ್ನ ಪ್ರಸಾದ ನಡೀತಾ ಇರುತ್ತಲ್ವ, ಅಲ್ಲೇ ಊಟ ಮಾಡ್ಕೊಂಡು ಬಂದ ತಕ್ಷಣ ಮಲಗಿಬಿಟ್ಟೆ. ಯಾಕಂದರೆ 3 ಗಂಟೆಯಲ್ಲಿ ಎದ್ದೋಗಿರೋದ್ರಿಂದ ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು, ಅದರಿಂದ ಮಲಗಿಬಿಟ್ಟೆ. ಅದಾದಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಬಾ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ. ಹೋಗ್ಲಿ, ನನ್ನ ಮಗಳಿಗೂ ಸ್ವಲ್ಪ ಬೋರು ಅಂತಾಳೆ, ಆವಾಗ ಬೇಜಾರು ಅಂತಾಳೆ. ಬೇಜಾರಮ್ಮ ಮನೇಲಿ ಇದ್ದು ಅಂತಾಳೆ. ಇನ್ನೆಲ್ಲಿ ಕರ್ಕೊಂಡು ಹೋಗೋದು, ಪಾರ್ಕ್ಗಾದ್ರೂ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗಿ ಮಸಾಲೆ ಪುರಿ ಗೋಬಿ ಬೇಕು ಅಂದರು. ಅವ್ರಿಗೆ ತಿನ್ನಿಸ್ಕೊಂಡು ಇವಾಗ ತಾನೇ ಮನೆಗೆ ತರಕಾರಿ ತೊಗೊಂಬಂದಿದ್ದೀನಿ. ಬೆಳಗ್ಗೆಗೆ ಪಪಾಯ ತಂದಿದ್ದೀನಿ, ಅದು ಸ್ವಲ್ಪ ಕಾಯಾಗೇ ಇದೆ. ಇವಾಗ ಏನಪ್ಪ ಅಂದರೆ ಮೂಲಂಗಿ ಸಾಂಬಾರು ಮಾಡಬೇಕು.
ಮೂಲಂಗಿ ಸಾಂಬಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡೋಣ ಅಂತ. ನನ್ನ ಹಸ್ಬೆಂಡ್ ಇಲ್ಲೇ ಲೆಗ್ಗೆರಲ್ಲೇ ಇದ್ದಾರೆ, ಗಾಡಿ ರೆಡಿ ಮಾಡಿಸ್ತಾ ಇದ್ದಾರೆ. ಬಾ ಹೊರಗಡೆ ಹೋಗೋಣ, ಏನಾದರೂ ತಿನ್ಕೊಂಬರೋಣ ಊಟನ ಅಂದರು. ನನಗೂ ಯಾಕೋ ಬೇಡ ಅನ್ನಿಸ್ತು. ಬೇಡ ಬಿಡಪ್ಪ ಮನೇಲೇ ಮಾಡ್ತೀನಿ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡಬೇಕು ಮೂಲಂಗಿ ಸಾಂಬಾರು. ಮೂಲಂಗಿ ಸಾಂಬಾರಿಗೆ ನಾನೇನು ರುಬ್ಬಲ್ಲ, ಮಸಾಲೆ ಏನು ರುಬ್ಬಲ್ಲ. ನನಗೆ ತುಂಬ ಈಸಿಯಾಗಿ ಬೇಳೆ ದಾಲ್ ಯಾವ ಥರ ಮಾಡ್ತೀವೋ ಆ ಥರನೇ ದಾಲ್ ಯಾವ ಥರ ಮಾಡ್ತೀವೋ ಅದೇ ಥರನೇ ಮೂಲಂಗಿ ಸಾಂಬಾರು ಮಾಡೋದು. ಇವಾಗ ಸ್ಟಾರ್ಟ್ ಮಾಡಬೇಕು. 7:30 ಆಗಿದೆ. ಇವಾಗ ಬೇಗ ಬೇಗ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಟಿಫನ್ಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ತರಕಾರಿನೂ ತೊಗೊಂಬಂದಿದ್ದೀನಿ. ನೋಡೋಣ, ಪಲಾವ್ ಏನಾದರೂ ಮಾಡಬೇಕು. ಪಲಾವ್ ಮಾಡಲಮ್ಮ ನಾಳೆ? ಪಲಾವು, ಫ್ರೈಡ್ ರೈಸ್ ಮಾಡಲಾ, ಪಲಾವ್ ಮಾಡಲಾ? ಸರಿ. ಆಗಲೇ ಬೇಡ ಅಂದೆ ಫ್ರೈಡ್ ರೈಸು. ರಾತ್ರಿ ಪಾತ್ರೆ ತೊಳೆದಿದ್ದು ಹಂಗೆ ಐತೆ, ಬೆಳಗ್ಗೆ ಎದ್ದ ತಕ್ಷಣ ಹೋದ್ನಲ್ಲ, ಅದರಿಂದ ಜೋಡಿಸ್ಕೊಂಡಿಲ್ಲ. ಇವಾಗ ಜೋಡಿಸ್ಕೊತೀನಿ. ಯಾಕೆ ಕೆಮ್ತಾ ಇದೆಯಾ? ಬೂಸ್ಟ್ ಕೊಡ್ಲಾ ಒಂದು ಗ್ಲಾಸು? ಬೂಸ್ಟ್ ಕೊಡ್ಲಾಮು? ಹಾಂ, ಅದಕ್ಕೆ ಮನೆಗೆ ಬರ್ತೀಯಾ? ಮನೆಗೆ ಬರಕ್ಕ ಟೈಮ್ ಇಲ್ಲ, ಬೇಗ ಯಾರ ತನಾದ್ರೂ ಬಿಡಿಸ್ಕೊ. ನಾನು ಅಡುಗೆ ಮಾಡ್ತಾ ಇದ್ದೀನಿ. ನಾನು ಅಡುಗೆ ಮಾಡಿಬಿಟ್ಟೆ. ಅಡುಗೆ ಮಾಡಿಬಿಟ್ಟೆ ರೀ. ಅದೇ ಸಾಂಬಾರ್ಗೆಲ್ಲ ರೆಡಿ ಮಾಡ್ತಾ ಇದ್ದೆ. ಸರಿ ಇರು, ಬಂದೆ. ನೋಡಿ, ಎಲ್ಲರ ಮನೇಲಿ ಹೊರಗಡೆ ಕರ್ಕೊಂಡೋಗಿ ಊಟಕ್ಕೆ ಅಂತ ಕೇಳ್ತಾರೆ. ಆದರೆ ನಾನು ಮನೇಲೇ ಮಾಡ್ತೀನಿ. ನನ್ನ ಹಸ್ಬೆಂಡು ಬೇಡ ಬಾ ಇವತ್ತು ಒಂದು ದಿವಸ ಇಲ್ಲೇ ತಿನ್ನೋಣ ಅಂದ್ಬಿಟ್ಟು ಕರೀತಾ ಇದ್ದಾರೆ. ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದೀನಿ. ಬೆಳಗ್ಗೆಗಾಗುತ್ತೆ ಸಾಂಬಾರು. ಇವಾಗ ಬಾ ಹೊರಗಡೆ ಹೋಗಿ ಊಟ ಮಾಡೋಣ ಅಂತ ಇದ್ದಾರೆ. ಹಿಂಗೆ ಹೊರಗಡೆ ತಿನ್ನೋದು ಅಂದರೆ ತುಂಬ ಫೇವ್ರೇಟ್ ಅಪ್ಪ ಮಗಳಿಗೆ. ನನಗೆ ಅಷ್ಟು ಇಷ್ಟ ಆಗಲ್ಲ. ಬೇಡ ಮನೇಲೇ ತಿನ್ನೋಣ ಅಂತೀನಿ. ಗಾಡಿ ತೊಗೊಂಬಾ, ಗಾಡಿ ಇನ್ನೂ ರೆಡಿ ಆಗಿಲ್ಲ. ಬೆಳಗ್ಗೆನೇ ಗಾಡಿ ನನ್ನ ಗೌಡ್ಗೆರೆಯಿಂದ ಅವರೇ ಡ್ರಾಪ್ ಆ್ಯಂಡ್ ಪಿಕಪ್ ಮಾಡಿದ್ರು. ಕೆಂಗೇರಿವರೆಗೂ ಅವರೇ ಬಿಟ್ಬಿಟ್ಟು 12 ಗಂಟೆ ಗಂಟೆ ಅಲ್ಲೇ ಕಾದಿದ್ದು ಕರ್ಕೊಂಬಂದರು ವಾಪಸ್ಸು. ಯಾಕಂದರೆ ನನಗೋಸ್ಕರ ಏನು ಕಾಯ್ತಿತ್ತಿಲ್ಲ ಇಷ್ಟು ದಿವಸ. ಗಾಡಿ ರಿಪೇರಿ ಮಾಡಬೇಕಾಗಿತ್ತಲ್ಲ, ಖಾಲಿ ಹೋಗೋದು ಯಾಕೆ, ಹೆಂಗಿದ್ರು ಗಾಡಿ ರಿಪೇರಿಗೆ ಬಿಡಬೇಕು, ಕರ್ಕೊಂಡೇ ಹೋಗೋಣ ಅಂದ್ಬಿಟ್ಟು ನಾನು 11:45 ಬಂದೆ ವಾಪಸ್ಸು. ಗೌಡ್ಗೆರೆಯಿಂದ ಕರ್ಕೊಂಡು 12 ಗಂಟೆಗೆ ಬಂದರು. 1-1:15ಗೆ ಗಾಡಿ ರೆಡಿ ಮಾಡ್ಸೋಕೆ ಹೋಗಿರೋದು. ಇನ್ನೂ ರೆಡಿಯಾಗಿಲ್ವಂತೆ. ಅದಕ್ಕೆ 2 ವೀಲರ್ ಎತ್ಕೊಂಬ, ಹಂಗೆ ಏನಾದರೂ ತಿನ್ಕೊಂಡು ಹೋಗೋಣ ಮನೆಗೆ ಅಂತ ಕರೀತಾ ಇದ್ದಾರೆ. ಯಾಕೆ ಬೇಜಾರು ಮಾಡೋದು, ಕರೀತಾ ಇದ್ದಾರಲ್ಲ ಅಂದ್ಬಿಟ್ಟು ಇವಾಗ ಹೋಗಿ ಹೊರಗಡೆನೇ ತಿನ್ಕೊಂಡು ಬರ್ತೀವಿ. ಜಾಸ್ತಿ ಏನು ಹೋಗಲ್ಲ, ತುಂಬ ರೇರು. ಅಂದರೆ ನನ್ನ ಹಸ್ಬೆಂಡು ಹೊರಗಡೆ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ಆದರೆ ನನಗಷ್ಟು ಇಷ್ಟ ಆಗಲ್ಲ, ಆಗಲೇ ಹೇಳ್ದಂಗೆ. ಅದಕ್ಕೆ ಇವಾಗ ಕರೀತಾ ಇದ್ದಾರಲ್ಲ, ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ವಾಪಸ್ ಬರಬೇಕು. ಮೇಡಮ್ಗೆ ಅವ್ರ ಅಪ್ಪನ ಥರನೇ ಹೊರಗಡೆ ಹೋಗೋದು ಅಂದರೆ ಫುಲ್ಲು ಖುಷಿ ಮೇಡಮ್ಮು, ಅಲ್ವಮ್ಮ? ಯಾಕೆ ನಗ್ತಾ ಇದ್ದೀರಾ? ಅಲ್ಲಿಲ್ಲ ಆದರೂ ಅಲ್ಲಿಲ್ಲ ಅಂದರೆ ಕ್ಯೂಟಾಗಿ ಕಾಣ್ತೀಯ. ಅದು ಉದ್ರೋಗುತ್ತಾ? ಉದ್ರೋಗ್ಲಿ ಬಿಡು. ಅಪ್ಪು ಕಾಣಿಸ್ತಾ ಇಲ್ಲ. ನಮ್ಮ ಏರಿಯಾದಲ್ಲೇ ಇರೋದು ಇದು ಪ್ರಶಾಂತ್ ಪಟೇಲ್ ಟೀ ಸ್ಟೈಲ್. ರೀ ಲೇಡೀಸ್ ಯಾರೂ ಇಲ್ಲ ಇಲ್ಲಿ. ಲೇಡೀಸ್ ಯಾರೂ ಇಲ್ಲ. ಲೇಡೀಸ್ ಇರ್ತಾರೆ ಅಂತ ಬಂದೆ, ಹೋಟೆಲಲ್ಲಿ ಲೇಡೀಸೇ ಇಲ್ಲ. ಬೇಜಾರಾಗುತ್ತೆ ನನಗಂತೂ.
ಟೇಬಲ್ ಕ್ಲೀನ್ ಮಾಡಕ್ಕೆ ಬಂದಿದ್ಯಾ ನೀನು ಇಲ್ಲಿ? ಕೈಲಿ ಕೈ ಎಲ್ಲ ಹ್ಯಾಂಡ್ ವಾಶ್ ಮಾಡ್ಕೋ. ಕಸಲ ಚೆಲ್ಲಿರುತ್ತೆ. ಅದೇ ತಿಂದರೆ ಒಂದ್ಸಲ ಹೊಟ್ಟೆ ಒಳಗಡೆ ಹೋಗುತ್ತೆ. ಏನೇ ಅಂದಲ್ಲ ಅವು? ಏನಂದ? ಅನ್ನ ತಿನ್ಬೇಕಾದ್ರೆ ಮೂಲಂಗಿ ಸಾರು ಅನ್ನ ತಿನ್ಬೇಕಾಯ್ತು. ಹೋಟ್ಲಲ್ಲಿ ತಿನ್ಬೇಕಾದ್ರೆ ಬಿರಿಯಾನಿ, ಕಬಾಬು, ಪರೋಟ. ನೋಡಿ ಹೆಂಗಂತ ಇದ್ದಾಳೆ. ಮನೇಲಾಗಿದ್ದರೆ ಮೂಲಂಗಿ ಸಾರು ತಿನ್ಬೇಕಾಗಿತ್ತಂತೆ. ಅವ್ರ ಅಪ್ಪಂಗೆ ಮೆತ್ತಗೆ ಫೋನ್ ಮಾಡಿಬಿಟ್ಟಿದ್ದಾಳೆ, ಬಾರಪ್ಪ ಹೋಗೋಣ ಹೊರಗಡೆ ಅಂತ. ಬಿರಿಯಾನಿ ಹೇಳಿದ್ದೀವಿ, 2 ಬಿರಿಯಾನಿ. ಅಲ್ಲೇ ನಮ್ಮ ಸಾಹೇಬರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಚೆನ್ನಾಗೈತಮ್ಮ ಟೇಸ್ಟು? ರೀ ಚೆನ್ನಾಗಿದೆಯಾ ಅಂದೆ. ಏನು ತಿನ್ನು ಮಗಳೇ? ಹೆಂಗಿದೆ ಟೇಸ್ಟು? ಹಾಂ ಏನಾಯ್ತಾ? ಇನ್ನೊಂದು ತಿಂತೀಯಾ? ತಿನ್ನೋಕ್ಕೆ ಆಗ್ತಲ್ಲ, ಹಾಕ್ಕೊಡಂದ್ರೆ ಹಾಕಿದಿರೋದೆ. ಚಪಾತಿ ಬಿಡಲ್ಲ ನೋಡಿ, ಚಪಾತಿ ಪ್ರೇಮಿ ಅವಳು. ಚಪಾತಿ ತಗೊಂಡು ಅವ್ರ ಅಪ್ಪಂತ ತಿನ್ನಿಸ್ಕೊತಿದ್ದಾಳೆ. ಜೀರಿಗೆ ಖಾಲಿಯಾಗಿತ್ತು, ಸ್ವಲ್ಪ ಜೀರಿಗೆ ನೀರು ಕುಡಿಯೋಣ ಅಂತ. ಯಾಕಂದರೆ ನಾನ್ ವೆಜ್ ತಿಂದಿದ್ದೀನಲ್ಲ, ಆದ್ದರಿಂದ ನಮ್ಮ ಮನೆಯವ್ರು ಜೀರಿಗೆ ತಗೋತಾ ಇದ್ದಾರೆ. ಹೋಗಿ ಎಲ್ಲ ಕಡೆ ಹೋಗ್ತಾ ಇರೋಣ, ಹೋಗಿ ಬರ್ತಾರೆ, ಹೋಗ್ತಾರೆ ಕರ್ಕೊಬಂದು ಬಿಡ್ತೀರಲ್ಲ. ಇವಾಗ ಮನೆಗೆ ಬಂದು ಊಟ ಎಲ್ಲ ಮಾಡ್ಕೊಂಬಂದು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಹೋಟೆಲಲ್ಲಿ. ಕೊಳ ಹಂಗೆ ಬಿಟ್ಟು ಹೋಗ್ತಿರಲ್ರಿ. ಊಟ ತುಂಬ ಚೆನ್ನಾಗಿತ್ತು ಆ ಹೋಟೆಲಲ್ಲಿ. ಫಸ್ಟ್ ಟೈಮ್ ನಾವು ಪ್ರಶಾಂತ್ ಹೋಟೆಲ್ಗೆ ಹೋಗಿದ್ದು. ಅಂದರೆ ನಂದಿನಿ ಲೇಔಟಲ್ಲಿ ಇದೆ ಪ್ರಶಾಂತ್ ಹೋಟೆಲು. ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತೀವಿ. ಲೆಗ್ಗೆರಲ್ಲೂ ಓಪನ್ ಆಗಿತ್ತಲ್ಲ, ನೋಡೋಣ ಟೇಸ್ಟ್ ಯಾವ ಥರ ಇದೆ ಅಂತ ಹೋದೆ. ಪಟಾಕಿ ಹೊಡಿತಾ ಇದ್ದಾರೆ, ಅದು ಸೌಂಡು. ಇವಾಗ ನೋಡಿ ಊಟ ಮುಗಿಸ್ಕೊಂಡು ಬಂದಮೇಲೆ ಅಡುಗೆ ಮಾಡಬೇಕು. ಅಡುಗೆ ಬೆಳಗ್ಗೆನೇ ಮಾಡ್ಕೊಳ್ಳಿವಿ ಬೇಗ ಎದ್ದು. ಟೊಮೊಟೊ ಈರುಳ್ಳಿ ಎಲ್ಲ ಕುಯ್ದುಬಿಟ್ಟಿದ್ದೀನಿ, ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ. ಅದರಿಂದ ಮಾಡಿ ಸಾಂಬಾರು ಇಟ್ಬಿಟ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ನನಗೆ. ಅದಕ್ಕೆ ಸಾಂಬಾರು ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು. ಇನ್ನು ಟೈಮ್ ಬಂದು 9:15. ತುಂಬ ಬೇಜಾನ್ ಟೈಮ್ ಇದೆ ನಾನು ಮಲ್ಕೊಳ್ಳೋ ಗಂಟ. ಅದಕ್ಕೆ ಸಾಂಬಾರು ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಜೀರಿಗೆ ನೀರು ಕುಡಿತೀರಾ? ಜೀರಿಗೆ ನೀರು ಈಗ ಬೇಡವಾ? ಬೆಳಗ್ಗೆ ನಿಮಗೆ ನೆಲ್ಲಿಕಾಯಿ ಜ್ಯೂಸ್, ನನ್ನ ಮನೆಯವ್ರಿಗೆ ಆಮ್ಲ ಜ್ಯೂಸ್ ಮೊದಲು ಮಾಡಿಕೊಡ್ತಾ ಇದ್ದೆ. ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾಡ್ಕೊಡೋಕ್ಕೆ ಆಗಿಲ್ಲ. ಅದಕ್ಕೆ ಒಂದು ವಾರದಲ್ಲಿ ಒಂದು 2 ಟೈಮ್ ಕೊಡೋಣ ಅಂದ್ಬಿಟ್ಟು ತಂದಿದ್ದೀನಿ. ಬರೀ ಸ್ವಲ್ಪ ಬ್ಯುಸಿಯಾಗಿ ವಿಡಿಯೋ ಅದು ಇದು ಅಂದ್ಬಿಟ್ಟು ಕೊಟ್ಟೇ ಇಲ್ಲ, ಅದರಿಂದ ತಂದಿದ್ದೀನಿ. ಕುಡಿತೀರಲ್ಲಮ್ಮ? ಮರ್ತ್ಬಿಟ್ಟಿದ್ದೀರಾ? ಹೆಂಗೆ ಕುಡಿತಾರೆ. ಇವಾಗ ಸಾಂಬಾರು ಮಾಡಿಟ್ಬಿಟ್ಟು ನಾನು ಮಲ್ಕೊತೀನಿ. ನನಗೂ ಸ್ವಲ್ಪ ಟಯರ್ಡ್ ಆದಂಗಾಗಿದೆ. ಹೊರಗಡೆ ಹೋಗಿ ಬಂದಲ್ಲ, ಮಧ್ಯಾಹ್ನ ಮಲಗಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಇಲ್ಲಾಂದರೆ ಇನ್ನೂ ತುಂಬ ಸುಸ್ತಾಗಿರೋದು. ಇವಾಗ ಸಾಂಬಾರು ಮಾಡಿ ನಾನು ಮಲ್ಕೊತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.